ಕರೆದೊಯ್ಯಬೇಕು. ಅಲ್ಲಿಯವರೆಗೂ ಇಲ್ಲಿ ಯಾರಲ್ಲಾದರೂ ಬೇರೆ ನವಕರಿ ನೆಪದಲ್ಲಿ ಇಲ್ಲಿರಬೇಕು. ಹಾಗೂ ಯಾರಿಗೂ ಅನುಮಾನ ಬಾರದಾಗೆ ಚಾಣಕ್ಯವಿರುವ ನಿವಾಸಸ್ಥಾನವನ್ನು ಪತ್ತೆ ಹಚ್ಚಲೇಬೇಕು. ಅವನು ಕೊಲೆಗಾರ ಚಾಣಕ್ಯನಿದ್ದರೆ ನಾನು ಸಿಐಡಿ ರಾಜಣ್ಣನಿರುವೆ. ಅಣ್ಣ ಅಣ್ಣ ವಿಜಯ್, ಹಾತೂರದಿಂದ ಆಗಮಿಸಿದ ವಿಷಯವೇನು? ನಾನು ಮದುವೆಯಾಗಲು ಬಯಸುತ್ತೇನೆ. ಇಂಥ ಸಂತೋಷದ ವಿಷಯವೇ ಹೇಳಲು ಇಷ್ಟೇಕೆ ಸಂಕೋಚ? ನಮ್ಮ ರಾಜ ಮನೆತನಕ್ಕೆ ಸರಿದೋಗುವ ಮನೆತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆಯನ್ನು ಮಾಡಿ ಮುಗಿಸುವೆ. ಆಯಿತೆ? ವಿಷಯ ಬೇರೆ ಇದೆಯಣ್ಣ. ಹಣದಿಂದ ಒಂದು ಕನ್ಯೆಯನ್ನಾರಿಸದೆ ಗುಣದಿಂದ ಒಂದು ವಧುವನ್ನಾರಿಸುತ್ತೇನೆ. ಬರಬರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಪರಂತಿ. ನಿನ್ನ ಮನ ಅಪಹರಿಸಿದ ಪುಷ್ಪ ಅದಾವದೆಂದು ನಾನು ತಿಳಿಯಬಹುದೇ? ಕಮಲಣ್ಣ, ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು. ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವರ್ಣಿಸಿದ ಕಮಲ. ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಅನುಮತಿಯಿತ ಕಮಲ. ವಿಜಯ್, ನಿನ್ನ ಮಾತಿನ ಅರ್ಥ? ನನ್ನ ಬಾಲ್ಯ ಸ್ನೇಹಿತ ಚಂದ್ರಣ್ಣನ ತಂಗಿ ಕಮಲ. ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ಸೋದರಿ ಕಮಲ. ಓಹೋ, ಜಾಣ ಬಡ ಹುಡುಗಿ. ಓಹೋ, ಹೊತ್ತಿನ ತೊತ್ತಿಗಾಗಿ ಕಟ್ಟೆಯಂತೆ ದುಡಿಯುವ ಚಂದ್ರನ ತಂಗಿ ಕಮಲೆಯೋ? ದುಡಿಯಲಾಗದೆ ನಾಯಿಯಂತೆ ಹಿಡಿ ಹನ್ನಕ್ಕಾಗಿ ನನ್ನನ್ನು ಆಶ್ರಯಿಸಿದ ಆ ರಘುವಿನ ಸಹೋದರಿ ಕಮಲೆಯೋ? ಹೌದಣ್ಣ. ಲಕ್ಷ್ಮಿಯಿಂದ ವಂಚಿತರಾಗಿ ಬಡವರೆಂಬ ಕೆಸರಿನಲ್ಲಿ ಸಿಕ್ಕು ಹೊರಬರಲು ಒದ್ದಾಡುತ್ತಿರುವ ಚಿನ್ನದ ಕಮಲ. ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಣ. ವಿಜಯ್, ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಬೆವ್ವನವನ್ನು ಹರಳಿಸಿ ಈ ಮನೆಯ ಸಿರಿಯನ್ನೇ ಮೋಹಿಸಿ ಮೋಸದ ಪ್ರೇಮದ ಬಾಣಗಳನ್ನು ಬಿಟ್ಟಿದ್ದಾಳೆ ಕಮಲಿ. ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ನಿನ್ನಗೆ ಘನರೂಪವಾದ ಕನ್ಯೆಯನ್ನು ಒಳ್ಳೆ ಮನೆತನದಲ್ಲಿ ನೋಡೋಣ. ಇಲ್ಲಣ್ಣ, ಸರ್ವ ವಿಧದಲ್ಲಿ ಹತ್ತ ಸಾಲಿಗೆನಂತೆ ಪರೀಕ್ಷೆಯ ಪುಟಕಿಕ್ಕಿದರು ಕಲ್ಮಸವಿಲ್ಲದ ಬೆಳಗಿದ ಚಿಕ್ಕ ಚೊಕ್ಕ ಚಿನ್ನವದು. ಚಿನ್ನ ಒಟ್ಟಿ ಮಂತ್ರವರೆಕೊಳ್ಳುವ ಶಕ್ತಿಯು ನಮಗಿರುವಾಗ ಹೊರಕು ಗುಡಿಸಿನಲ್ಲಿ ತುಕ್ಕು ಹಿಡಿದಿರುವ ಕಬ್ಬಿಣದ ಸಹವಾಸ ನಮಗೆ ನಾನು ಅವಳನ್ನು ಮನಸಾರ ಮೆಚ್ಚಿ ನನ್ನ ಮನದಾಗರದಲ್ಲಿ
ವಿಚಾರವಾಗಿ ಮಾತು ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಹವನನ್ನೇ ವಿಹವಾಗಬೇಕೆಂಬ ಕಾನೂನು ಏನಾದರೂ ಇದೆಯೇ? ವಿಜಯ್, ನಿಜವಾಗಿ ನೀನೇ ಯೋಚಿಸಿ ಹೇಳು. ಈ ನಮ್ಮ ರಾಜ ಅಂತಸ್ತಿಗೆ ನಡೆದುಕೊಳ್ಳುವ ನೈಪುಣ್ಯತೆ ಆ ದರಿದ್ರ ಕನ್ನೆಗೆ ಬಂದಿದೆ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನೇರೇಕೆ ಕುಳಿತಿರುವೆ ಅಣ್ಣ? ಮನುಷ್ಯರಲ್ಲಿ ಯಾವ ಅಂತಸ್ತಣ್ಣ? ನೀತಿ ನಡವಳಿಕೆ ಅಂತಸ್ತು ಸರಿಯಾಗಿದ್ದರಾಯಿತು. ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಹೊರೆಯುವ ತರದ ಹಣದ ಅಂತಸ್ತನ್ನೇಕೆ ನೋಡುವೆ ಅಣ್ಣ? ಗುಣವನ್ನು ನೋಡಣ್ಣ. ಗುಣ ಶಂಕದ ಹಾಗೆ ಬೆಂಕಿ ಒಳ ಹಾಕಿ ಅದೆಷ್ಟೇ ಕಾಸಿದರೂ ಅದರ ಬಿಳುಪು ಬದಲಾಗದು. ಆದರೆ ಅದೇನಿನ್ನ ಹಣದ ಕಾಗದದ ಕಟ್ಟನ್ನಾಗಿ ನೋಡು, ನಂತರ ನಿನಗೆ ಸಿಗುವುದು ಬರೇ ಬೂದಿ ಮಾತ್ರ. ನೀನೇಕೆ ಅಂತ ಬೂದಿಗೆ ಬರಲಾಗುವೆ? ವೇದಾಂತವನ್ನು ಸಾಕು ಮಾಡು. ಯಾವನನ್ನ ವೇದಾಂತ? ಬೆಳಿಗ್ಗೆತ್ತೊಡನೆ ನೆನೆಯುವ ಶಿವನೇ ಹಣವನ್ನು ಸುಟ್ಟು ಅದರ ಬೂದಿಯನ್ನು ಮೈಗೆ ಬಳಿದು ಗುಣದ ಶಂಖವನ್ನು ಎತ್ತಿದಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವಕ್ಕೆ ಹಣದ ಆಸೆ. ಬಾಣ ಹಣದ ಬಿರುಗಾಳಿಯಲ್ಲಿ ತೋರುವಾಗದೆ ಗುಣದ ತಂಗಾಳಿಯಲ್ಲಿ ತೇಲಾಡುವ. ಶುದ್ಧ ಕೆಟ್ಟದಾಗಿ ಬೆಟ್ಟದತ್ತರ ಬೆಳೆದರು ತಮ್ಮನೆಂಬ ಮಮತೆಯಿಂದ ತಡೆ ಹಿಡಿದು ಕೊನೆಯದಾಗಿ ಹೇಳುವೆ ಕೇಳು. ನನಗೆ ಈ ಸಂಬಂಧത്തിൽ ಮಾತ್ರವಿಷ್ಟವಿಲ್ಲ. ಒಂದು ಕಾಲಕ್ಕೆ ಈ ನಾಡನ್ನೇ ಆಳಿದ ನಾವು ಏಕೋಚಿತ ಒಬ್ಬ ಬಡಬಿಕಾರಿಯೊಂದಿಗೆ ಬಿಗಸ್ತನ ಮಾಡಿ ಈ ಸಮಾಜ ನನಗೆ ಬಾಟಲಿಗೆ ಹೀಡಾಗಲು ಇಚ್ಛಿಸುವುದಿಲ್ಲ. ನಿನ್ನ ಹಠವನ್ನು ಬಿಟ್ಟು ಹೂವನ್ನುವನಾದರೆ ಕಮಲೆಯ ಸೌಂದರ್ಯ 1000 ಪಟ್ಟು ಸುಂದರ ಸುಕುಮಾರಿಯರನ್ನು ತಂದು ಮನವಿಯನ್ನು ಮಾಡಿ ಮುಗಿಸುವೆ. ವಿಚಾರಿಸು. ನಮ್ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರಣೆ ಹೆಚ್ಚಿಸಿ ಘರ್ಷಣೆಗೆ ಅವಕಾಶ ಮಾಡುವುದು ಬೇಡ. ಆಗಲನ್ನ ನಾನು ಹೇಳಿದ್ದನ್ನು ನೀನು ವಿಚಾರಿಸು, ನೀನು ಹೇಳಿದ್ದನ್ನು ನಾನು ವಿಚಾರಿಸುವೆ. ವಿಚಾರಿಸಬೇಕಂತೆ. ಈ ನಾಗರಾಜನ ವಿಚಾರ ಬದಲಾಗಬೇಕಾದರೆ ಸೂರ್ಯ ತನ್ನ ಹುಟ್ಟಿನ ದಿಕ್ಕನ್ನೇ ಬದಲಾಯಿಸಬೇಕಾದೀತು. ಬಡಬಿಕಾರಿಗಳು ಕೈಯಲ್ಲಿ ಕಾಸಿರದಿದ್ದರೂ ಹಣ ಗಳಿಸುವ ಮಾರ್ಗವನ್ನೇ ಸೂಚಿಸುತ್ತಿದ್ದಾರೆ. ಬಾಲಕನ ಕೈಯಲ್ಲಿ ರೊಟ್ಟೆಗೆ ದೃಷ್ಟಿಸಿದ ಕಾಗೆ ಗಪ್ಪನೆ ರೊಟ್ಟಿಯನ್ನಾರಿಸುತ್ತದೆ.
ಕಾಣುತ್ತದೆ. ವಿಘ್ನಗಳು ಎದುರಾಗದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕ ತಾನೇ. ರಘು, ಇರಲಿ, ಈ ನಮ್ಮ ಹೊಸ ಅತಿಥಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆಯಾ? ನೋಡಿದೆ ನಾಗರಾಜ್, ಅರಮನೆಯ ಹಳೆಯದಾದರೂ ಹೊಸದನ್ನು ಮೀರಿಸುವಂತಿದೆ. ನೋಡಿ, ಇವಳು ಲಾವಣ್ಯ ನನ್ನ ಗೆಳತಿಯೋ ಸಹೋದರಿಯೋ ಅದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ. ಒಟ್ಟಾರೆ ನಮ್ಮಲ್ಲಿ ನಂಬಿಕೆಯಿಂದ ನಡೆದುಕೊಂಡರೆ ಸಾಯವರಿಗೆ ಸಾಕುವವನೇ ನನ್ನದು. ಗುಂಡ ಮನೆಗೆರಡು ಬಗೆಯುವ ದ್ರೋಹಿ ನಾನಲ್ಲ, ಈ ಚಾಣಕ್ಯ. ಸ್ನೇಹಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ. ನಿಮ್ಮೊಂದಿಗಿನ ಸ್ನೇಹ ಬಂಧನ ನಮಗೆ ಸಂತೋಷವನ್ನುಂಟು ಮಾಡಿದೆ. ರಘು, ಈ ವಸ್ತ್ರಗಳನ್ನು ಮಾರಿ ಬಂದ ಹಣವನ್ನು ತುಂಬಾ ಜಾಗ್ರತೆಯಿಂದ ತೆಗೆದುಕೊಂಡು ಬನ್ನಿ. ಭದ್ರಾ, ಲೇ ಭದ್ರಾ, ನಮ್ಮ ರಘುವಿನ ತಂಬ ಚಂದ್ರನನ್ನು ಅವರಣ್ಣನ ಹೆಸರು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಾ. ಆಯಿತು ಅಪ್ಪನ ನಡಿ. ಚಾಣಕ್ಯ, ನಿಮ್ಮ ಲಾವಣ್ಯನ ಕಲೆಗಳನ್ನು ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರಿತಿ. ಇವಳ ನೃತ್ಯ ನೋಡುವುದಂದರೆ ಮರುಭೂಮಿಯಲ್ಲಿ ಅಮೃತ ಕುಡಿದಂತೆ. ಗುಡ್, ವೆರಿ ಗುಡ್. ನನಗೆ ಇಂಥ ನೃತ್ಯಗಾರ್ತಿಗಳ ಅವಶ್ಯಕತೆ ಮೊದಲಿನಿಂದಲೂ ಇತ್ತು. ಇಂದು ಲಾವಣ್ಯದ ನೃತ್ಯವನ್ನು ವೀಕ್ಷಿಸುವ ಪ್ರಸಂಗ ಬಂದೊದಗಿದೆ. ನಮ್ಮ ಹಿಂಗಿತದಂತೆ ನಟನೆ ಮಾಡುತ್ತಾ ನೃತ್ಯಿಸಬಲ್ಲಡೆ? ಅವಶ್ಯವಾಗಿ. ತಮ್ಮಪ್ಪಣೆ ಆದರೆ ತಪ್ಪು ಒಪ್ಪು ಪ್ರಸಂಗಗಳಲ್ಲಿಯೂ ನೃತ್ಯಿಸಬಲ್ಲಳು. ನಾಗರಾಜ್, ಇಲ್ಲಿವಳು ತಮ್ಮ ಆಜ್ಞಾಪಾಲಕಳು. Hey, Joe, ನಾನು ಬಳ್ಳಿಯ
ಚಂದ್ರು, ನಿಮ್ಮಣ್ಣ ರಗಣ್ಣ ಈಗ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಈ ನೀರು ಇಷ್ಟರಲ್ಲಿ ಬಂದರೂ ಬರಬಹುದು. ಕೂತ್ಕೊಳ್ಳಿ. ನಿಮಗೇನು ತಿನ್ನಲು ಹಣ್ಣು ಬೇಕೇ ಅಥವಾ ಪಾನೀಯ ಬೇಕೇ? ಚೇಚೆ, ಹಾಗಾದ್ರೆ ಹೇಗೆ? ಬಿಸಿಲಿನ ತಾಪದಿಂದ ದಣಿದು ಬಂದಿದ್ದೀರಾ. ಪ್ಲೀಸ್ ಕೂತ್ಕೊಳ್ಳಿ. ತಂಪಾದ ನೀರನ್ನಾದ್ರೂ ತಂದುಕೊಡ್ತೀನಿ. ಅದನ್ನ ಕುಡಿದು ಹಾಯಾಗಿ ವಿಶ್ರಾಂತಿ ಮಾಡಿದ್ರಂತೆ. ಆ ಜ್ಯೂಸಲ್ಲಿ ಆಲ್ರೆಡಿ ಮತ್ತಿನ ಔಷಧಿಯನ್ನ ಬೆರೆಸಿದ್ದೇನೆ. ಕುಡಿದ ಮೇಲೆ ಅದು ಏನ್ ಮಾಡ್ತಾನೋ ನೋಡಿದ್ರಾಯ್ತು. ಹಿರಿಯರು ಕಣ್ಣುಗಳು ಭಾರವಾಗಿ ನಿಲ್ಲಬಹುದಲ್ಲ. ತಲೆ ಸುತ್ತಲಿದೆ. ನೋಡಿ, ನೀವು ತಿಳಿದಂತೆ ಜಗತ್ತು ಸುತ್ತುತ್ತಾ ಇಲ್ಲ, ನೀವು ಸುತ್ತುತ್ತಾ ಇದ್ದೀರಾ ಅಷ್ಟೇ. ಕ್ಷಮಿಸಬೇಕಾದದೋಳು ನಾನಲ್ಲ, ನೀವು. ಬನ್ನಿ ಚಂದ್ರು, ಇಹಲೋಕವನ್ನ ಮರೆತು ಮೈ ಮರೆತಿರುವ ನಿಮಗೆ ಈ ಲಾವಣ್ಯದ ದೇಹಕ್ಕೆ ರಸದೌತಣ ನೀಡಲು ನಾನು ಸಿದ್ಧರಾಗಿ ನಿಂತಿರುವೆ. ಸ್ವಾಗತ, ಸುಸ್ವಾಗತ.
ಭದ್ರಾ, ಏ ಭದ್ರಾ. ನೋಡು, ಇವರಣ್ಣ ರಘು ಇನ್ನು ಮನೆಗೆ ಬಂದಿಲ್ಲ. ಇವನನ್ನ ಕರೆದುಕೊಂಡು ಅವ್ರ ಮನೆಗೆ ಮುಟ್ಟ ಬಾ. ಆಯ್ತು ಅಮ್ಮವರೇ. ಬೇಗ ಹೋಗು. ಮಂಜುಳಾ, ಹಾಯ್ ನಾಗರಾಜ್, ಏನು ಭೇಟಿ ಆಡಲು ಇವತ್ತು ಕೋಯಿ ಮರ್ತು ಬಂದಂತೆ ಕಾಣಿಸುತ್ತೆ. ಕೆಲವೊಂದು ಪ್ರಾಣಿಗಳ ಬೇಟೆ ಆಡಲು ಕೋವಿಯ ಅವಶ್ಯಕತೆ ಇರುವುದಿಲ್ಲ ಮಂಜುಳಾ. ಅದೇನೇ ಇರಲಿ, ಮೊನ್ನೆ ನಮ್ಮ ಗ್ರಾಮಕ್ಕೆ ವ್ಯಾಘ್ರ ಬಂದಿದೆಯಂತೆ. ಅದಕ್ಕೆ ಸಾಕಷ್ಟು ಹಸುಗಳು ಬಲಿಯಾಗುವಂತೆ. ಹೌದಾ? ಅಯ್ಯೋ, ನಾನು ಈ ವಿಷಯನ ಕೇಳಲೇ ಇಲ್ಲವಲ್ಲ. ಕೇಳುತ್ತಾ ಹೋಗಿ, ಇನ್ನು ವಿಷಯ ಭಯಂಕರವಾಗಿದೆ. ಅಂದ್ರೆ ಅಷ್ಟೊಂದು ಭಯಂಕರವಾದ ವಿಷಯನ? ಆ ಮೊನ್ನೆ ಆ ವ್ಯಾಘ್ರದ ತಾಣದಲ್ಲಿ ನಾನೊಂದು ಮುಗ್ಧ ಹಸುವನ್ನು ಕಂಡೆ. ಇಂದು ಆ ಹಸು ಅದೇ ತಾಣಕ್ಕೆ ಬರುತ್ತಿರುವುದನ್ನು ಕಂಡು ಓಡೋಡಿ ಬಂದೆ. ದೈವವಶದ ಹಸುವಿನ ಬಳೆ ವ್ಯಾಘ್ರವಿಲ್ಲದನ್ನು ಕಂಡು ಮನಸ್ಸಿಗೆ ನೆಮ್ಮದಿಯಾಯಿತು. ಭಯಂಕರವಾದ ವ್ಯಾಘ್ರವೇ ನಾಗರಾಜ್? ಆ ವ್ಯಾಘ್ರದ ಕೃತ್ಯ ಭಯಂಕರವಾಗಿದೆ. ಆದರೆ ಮುಖ ಮಾತ್ರ ಗೋಮುಖ. ಅಂದ್ರೆ ಗೋಮುಖ ವ್ಯಾಘ್ರ ಏನಿದು? ನನಗೆ ಅರ್ಥನೇ ಆಗ್ತಿಲ್ಲ. ಹಾಸ್ಯವಲ್ಲ, ಇದು ನಿಜ ಜೀವನದ ಸ್ವಾರಸ್ಯವಿದು. ನಾಗರಾಜ್, ನೀವು ಏನ್ ಹೇಳ್ತಾ ಇದ್ದೀರೋ? ಈ ನಿಮ್ಮ ಮಾತಿನ ಅರ್ಥವೇ ನನಗೆ ಆಗ್ತಾ ಇಲ್ಲ. ಮಂಜುಳಾ, ನಗುತ್ತ ನುಡಿಯುವವರೆಲ್ಲ ನೀತಿವಂತರೆಂದು ತಿಳಿದಿರುವ ನಿಮಗೆ ಈ ಸಮಾಜದ ಎರಡನೇ ಮುಖ ಅದೆಂತೂ ಅರ್ಥವಾದೀತು. ಗೋಮುಖ ಹೊಂದಿರುವ ಚಂದ್ರುವಿನ ವ್ಯಾಘ್ರ ಕೃತ್ಯಗಳಿಗೆ ಸಾಕ್ಷಿಯಾಗಿರುವ ಈ ಫೋಟೋಗಳನ್ನಾದರೂ ನೋಡಿ ನಿಮ್ಮ ಸ್ಥಿತಿ ನಿಮಗೆ ಅರ್ಥವಾಗುತ್ತದೆ. ಅಯ್ಯೋ, ನೀವೇನ್ ಹೇಳ್ತಿದ್ರು ನನಗೆ ಅರ್ಥನೇ ಆಗ್ಲ. ನೋಡಿ ಅದೇನಂತ ನೋಡ. ಏನಿದು ವಿಪರೀತ? ಇದು ನಿಜವೇ ನಾಗರಾಜ್? ಪ್ರತ್ಯಕ್ಷ ಸಾಕ್ಷಿಗೆ ಪ್ರಮಾಣ ಬೇರೆ ಬೇಕೇ? ಇಲ್ಲ, 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 ಇಲ್ಲ. ನಾನು ಈ ಫೋಟೋನ ನೋಡಕ್ಕಾಗ್ಲಾರೆ. ನನ್ನ ಚಂದ್ರು, ನನ್ನ ಪ್ರೀತಿಯ ಚಂದ್ರು ಮತ್ತೊಂದು ಹೆಣ್ಣಿನ ತೋಳ ತೆಕ್ಕೆಯಲ್ಲಿ. ಇದು ನನ್ನಿಂದ ಊಹಿಸಲು ಆಗ್ತಾ ಇಲ್ಲ. ಮಂಜುಳಾ, ನೋಡಿದೀಯಾ ನಿನ್ನ ಚಂದ್ರುವಿನ ಚಂಚಲತೆಯನ್ನು? ಅವನು ನಿನ್ನನ್ನು ಪ್ರೀತಿಸಿದಂತೆ ನಾಟಕ ಮಾಡಿದ್ದು ಪ್ರೇಮಕ್ಕಾಗಿಯೂ ಅಲ್ಲ, ಮದವಿಗಾಗಿಯೂ ಅಲ್ಲ, ಕಾಮಕ್ಕಾಗಿ, ನಿನ್ನಲ್ಲಿರುವ ಹಣಕ್ಕಾಗಿ. ಇಂದಿನ ಸೋಮಾರಿ ಬಿಕಾರಿಗಳು ದಿಢೀರನೆ ಶ್ರೀಮಂತರಾಗಲು ಯೋಚಿಸಿರುವ ಯೋಜನೆ ಇದು. ನಿಜ ನಾಗರಾಜ್, ಹಾವಿನ ಹೊರ ಸುಂದರತೆಗೆ ಮಾರು ಹೋಗಿ ಅದರ ಒಳ ಹಲ್ಲಿನಲ್ಲಿ ವಿಷ ಇದೆ ಎಂಬುದನ್ನೇ ನಾನು ಮರೆತು ಬಿಟ್ಟೆ. ಸಕಾಲಕ್ಕೆ ಬಂದು ಸರ್ಪದ ಸ್ನೇಹದಿಂದ ನನ್ನನ್ನು ಬಿಡಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳ ಪ್ರಶ್ನೆ ಏನು ಬಂತು ಮಂಜುಳಾ? ಹಸುವಿನಂತೆ ಮುಕ್ತವಾಗಿರುವ ನಿಮ್ಮಂತ ಯುವತಿಯರನ್ನು ಅಂತ ವ್ಯಾಘ್ರದ ಬಾಯಿಂದ ಬಿಡಿಸಿಕೊಳ್ಳುತ್ತಿರುವುದೇ ನಮ್ಮಂತ ರಕ್ಷಕರ ಕಾರ್ಯ. ಮಂಜುಳಾ, ಚಂದ್ರುವಿನ ಬಣ್ಣವಂತೂ ಬಯಲ
ಮಾಡಿ ತೋರಿಸಿರುವೆ. ಇನ್ನು ಮೇಲಾದರೆ ತುಂಬಾ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ನಡೆತ ತಪ್ಪಿದ ಹೆಣ್ಣಿನ ಬಾಳು ಹುಳ ಬಿದ್ದ ಹಣ್ಣಿನ ಓಳಿನಂತೆ ಉಪಯೋಗಿಸಲು ಬಾರದು. ನಿಜ ನಾಗರಾಜ್, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಹೆಣ್ಣಿಗೆ ಮಾನವೊಂದು ಕಣ್ಣಿನಂತೆ. ಆ ಕಣ್ಣು ಕಳೆದುಕೊಂಡ ಕುರುಡು ಹೆಣ್ಣಿನ ಕರುಣೆಯ ಕತೆ ಕೇಳಿ ಮರುಗಿ ಮರು ಜನ್ಮ ನೀಡುವುದಕ್ಕಿಂತ ಅವಳ ಜೀವನವನ್ನು ಅಧೋಗತಿಗೆ ತಳ್ಳುವ ಕಾಮಂದರೆ ತುಂಬಿದರೆ ಈಗಿನ ಜಗತ್ತಿನಲ್ಲಿ. ನೋಡೇ, ನಿಮಗೆ ಇನ್ನ ಒಂದು ಎಚ್ಚರಿಕೆ ಕೂಡ ಕೊಡುತ್ತಿರುವೆ. ಗಮನವಿಟ್ಟು ಕೇಳಿ. ಆ ಚಂದ್ರನಿಗೆ ಈ ಛಾಯಾಚಿತ್ರಗಳನ್ನು ಕೊಟ್ಟಡನೆ ಅವನು ಇದು ಮೋಸ, ಇದರಲ್ಲಿರುವವರು ನಾನಲ್ಲ ಎನ್ನುತ್ತಾನೆ. ನೀವು ಅವನ ಹೇಳಿಕೆಯನ್ನು ನಂಬದಿದ್ದರೆ ನನಗಾಗದವರು ಯಾರೋ ಮಾಡಿದ ಅನ್ಯಾಯ ಯಾವಿದು ಎನ್ನುತ್ತಾನೆ. ನೀವು ನಂಬಬೇಡಿ. ನಾಗರಾಜ್, ಅವನ ಅಂತ ನಾಟಕಗಳಿಗೆ ನಾನು ಯಾವತ್ತೂ ಸೋಲುವುದಿಲ್ಲ ಬಿಡಿ. ನೀವು ಸೋಲದಿದ್ದರೆ ತನ್ನ ಪ್ರೇಮ ರಾಗವನ್ನು ಹಾಡಲು ಪ್ರಾರಂಭಿಸುತ್ತಾನೆ. ಏನೆಂದು? ನನ್ನ ದೇಹದ ರಕ್ತದ ಕಣ ಕಣವು ಮಂಜುಳೆಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡುವರಿಯುತ್ತಿದೆ. ನನ್ನನ್ನು ನಂಬು ಮಂಜುಳ, ನಾನು ದ್ರೋಹಿಯಲ್ಲ, ವಂಚಕನೂ ಅಲ್ಲ. ನಿನ್ನ ಪ್ರೇಮದ ಹಾರಾಟಕನು ಮಂಜುಳ, ನಿನ್ನ ಪ್ರೇಮದ ಹಾರಾಟಕನು ಎಂದು ನಟಿಸಿ ನಂಬಿಸಲು ಪ್ರಯತ್ನಿಸುತ್ತಾನೆ. ನೀವು ನಂಬಬೇಡಿ. ಸರಿ ನಾಗರಾಜ್, ನನ್ನ ಹಿತಚಿಂತಕರಾಗಿ ಈ ನನ್ನ ಬಾಳೆಂಬ ದೋಣಿಯನ್ನು ತಿರುಗುವ ಮಡುವಿಗೆ ತಿರುಗದ ಹಾಗೆ ನನಗೆ ಎಚ್ಚರ ವಹಿಸಿದ್ದಕ್ಕೆ ನಿಮಗೆ 1000 ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೇ ನಾಗರಾಜ್. ಅದೇನೇ ಇರಲಿ, ಹುಲಿಯ ಬಾಯಿಂದ ತಪ್ಪಿಸಿಕೊಂಡಿದ್ದೀರಿ. ನಮ್ಮ ರಾಗಲ್ಪಡವಿ ಗ್ರಾಮ ದೇವತೆ ಮಾರಿಕಾಂಬ ದೇವಿಗೆ ಹೋಗಿ ನಮಸ್ಕರಿಸಿ ಮನೆಗೆ ಹೋಗಿ ಹಾಯಾಗಿ ನಿದ್ದೆಯನ್ನು ಮಾಡಿ. ನನಗೆ ಸ್ವಲ್ಪ ಕೆಲಸವಿದೆ, ನಾ ಬರುವೆ. ನಾಗರಾಜ್ ಅವರು ಎಷ್ಟು ತುಂಬಾ ಒಳ್ಳೆ ಮನುಷ್ಯರು. ಮುಂದೆ ಆಗುವ ಈ ನನ್ನ ಘೋರ ವಿಪತ್ತನ್ನು ದೂರ ಮಾಡಿದ ಪುಣ್ಯಾತ್ಮರು ಇವರು. ಯಾವ ನೀರಿನಲ್ಲಿ ಮೊಸಳೆ ಇರುತ್ತೋ ಆ ದೇವರಿಗೆ ಗೊತ್ತು, ಆ ದೇವರಿಗೆ ಗೊತ್ತು. ನನ್ನ ಹೃದಯದ ದಾಳಿ ಇಲ್ಲಿ ನಿಂತಿರಬಲ್ಲ. ನನ್ನಿ ನಲ್ಲೆಯ ಹೃದಯ ಅದಕ್ಕೂ ಕೋಮಲ. ನಿಜವಾಗಿಯೂ ನಾನು ಇವಳನ್ನು ಬಿಟ್ಟು ಒಂದು ಹರಕ್ಷಣ ಸಹ ಜೀವಿಸಲಾರೆ. ಎಷ್ಟು ಹೊತ್ತು ನಿಂತರೂ ನೋಡದೇ ನಿಂತಿರಬಲ್ಲ. ಮುಂದೆ ತೋರಿರಬಹುದೇ? ಇದ್ದರೂ ಇರಬಹುದು. ಅಪ್ಪ, ಹೆಣ್ಣಿಗೆ ಬುರುಸು ಬಂದಾಗ ಸಮರನ ಬೈಯಲು ಆ ಬ್ರಹ್ಮನಿಂದಲೂ ಆಗದು. ಮಂಜಿ, ಏ ಮಂಜಿ, ನೋಡಿಲ್ಲಿ ನಿನ್ನ ಪ್ರೇಮದಾಸ ನಿನಗಾಗಿ ದಾರಿ ಕಾಯುತ್ತಾನೆ. ರೀ ಚಂದ್ರು, ದಾರಿಯಲ್ಲಿ ಒಂಟಿಯಾಗಿ ನಿಂತಿರುವ ಹೆಣ್ಣು ಹುಡುಗರಿಗೆ ಏಕವಚನದಲ್ಲಿ ನಿಮ್ಮ ಪ್ರೇಮಿಗೆ ಕರೆದಾಗ ಕರೀತಿದ್ದೀರಲ್ಲ, ಏನು ವಿಷಯ? ನಾನು ನಿನ್ನನ್ನು ಏಕವಚನದಲ್ಲಿ ಕರೆದಿದ್ದು ತಪ್ಪೆ.
ದುಡಿತಿರುವೆ. ಮನೆ ಬೆಳಗುವ ದೀಪ ಹಾಗೆ ಹೀಗೆ ಅಂತ ಹೇಳಿ ಈ ಒಡನೆ ಬೆಕ್ಕು ಚಿನ್ನಾಟವಾಡದಂತೆ ಈ ನನ್ನ ದೇಹ ಬದಿಗೆ ಆಟ ಆಡಲು ಹೊರಟ ನಿಮ್ಮಂತ ನೀತಿ ಇಲ್ಲದವನಿಗೆ ಕೋಪ ತೋರದೆ ಈ ನನ್ನ ಮೈ ರೂಪ ತೋರಬೇಕಾ? ಹಿಂದೇಕೋ ಈ ವಿರಸ? ಕೆಟ್ಟ ಕಾಮದ ಕಣ್ಣಿಟ್ಟುಕೊಂಡು ಕಂಡ ಹೆಣ್ಣಿನೊಡನೆಯಲ್ಲಿ ದಾಡಿ ನನ್ನನ್ನು ಬಯಸಲು ಬಂದಿದ್ದೀರಲ್ಲ, ನಿಮಗೆ ವಿರಸ ತೋರದೆ ಸರಸ ತೋರಬೇಕಾ? ಸಲ್ಲದ ಸಂಶಯವನ್ನು ತೆರೆಯಲ್ಲಿ ತುಂಬಿಕೊಂಡು ತೋರದಿರು ನೀ ದೇಶ. ನೀವೊಬ್ಬ ವಿನಯಗಾರ, ನೀತಿಗಾರ, ನಡವಳಿಕೆಗಾರ ಅಂತ ನನ್ನನ್ನು ನಂಬಿಸಿ ಈ ನನ್ನ ಹೃದಯವನ್ನೇ ನಿಮಗೆ ಅರ್ಪಿಸಿದೆ. ನನಗೆ ಮೋಸ ಮಾಡಿ ಹೇಸಿ ಹೆಣ್ಣಿನ ವಿಲಾಸ ಬಯಸುವ ನಿಮ್ಮಂತ ಕಾಮ ನಮಗೆ ವೇಷ ತೋರದೆ ಹರ್ಷ ತೋರಬೇಕಾ? ನಿಮ್ಮನ್ನ ಮನಸಾರೆ ಪ್ರೀತಿಸಿ ನಿಮ್ಮನ್ನ ಮನಸಾರೆ ಪ್ರೀತಿಸಿದ ಈ ಪ್ರಿಯ ನಮಗೆ ನೀವು ಕೊಟ್ಟ ಕಾಣಿಕೆ ಇದೇನಾ ಚಂದ್ರು? ಇದೇನಾ? ಸಲ್ಲದ ಸಂಶಯವನ್ನು ತೆರೆಯಲ್ಲಿ ತುಂಬಿಕೊಂಡು ತೋರದಿರು ನೀ ದೇಶ. ಏನು ಅರಿಯದಂತೆ ನಟಿಸಿದರೆ ಚಂದ್ರು. ಈ ನಿಮ್ಮ ತೆರೆಯ ಮರಿ ಆಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ತೆರೆಮರಿ ಆಟ ಅದಾವದು. ಅಂದ್ರೆ ಅದನ್ನು ನಾನೇ ಹೇಳ್ಬೇಕಾ? ಹರಿಯದ ವಿಷಯದಲ್ಲಿ ಚುಚ್ಚಿ ಮಾತನಾಡದೆ ಮನ ಬಿಚ್ಚಿ ಹೇಳುವ ಅದಾವದನ್ನು. ನೀವು ಮಾತನಾಡುವುದರಲ್ಲಿ ಮಾತ್ರ ನಿಪುಣರು ಅಂತ ಅನ್ಕೊಂಡಿದ್ದೆ, ಆದ್ರೆ ನಡನೆಯಲ್ಲೂ ಕೂಡ ನೀವು ಇಷ್ಟೊಂದು ನಿಪುಣರು ಅಂತ ನನಗೆ ಹಿಂದೆ ಗೊತ್ತಾಗಿದೆ ಚಂದ್ರು. ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಈ ನಿಮ್ಮ ತೆರೆಯ ಮೇಲೆ ಆಟ ಮತ್ತೊಂದು ಹೆಣ್ಣಿನ ಜೊತೆ ಚೆಲ್ಲಾಟ. ಇದು ಮೋಸ, ಇದು ವಂಚನೆ. ಮೋಸ, ವಂಚನೆ. ಯಾವುದು ಮೋಸ, ಯಾವುದು ವಂಚನೆ? ನಿನ್ನನ್ನು ನಂಬಿ ನಿನ್ನನ್ನು ಮನಸಾರ ಪ್ರೀತಿ ಮಾಡಿದ್ದ ನನ್ನನ್ನು ಬಿಟ್ಟು ನನಗೆ ಮೋಸ ಮಾಡಿ ಬೇರೆ ಹೆಣ್ಣಿನ ಜೊತೆ ನೀವು ಸರಸವಾಡುತ್ತಿರುವುದು ಮೋಸ ಅಲ್ಲವೇ? ಪ್ರತ್ಯಕ್ಷವಾಗಿ ನಡೆದಿರುವ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ ಆಗಿರುವ ಈ ಛಾಯಾಚಿತ್ರಗಳು ವಂಚನೆಗೆ? ಈ ಫೋಟೋದಲ್ಲಿ ಇರುವವಳಿಗೂ ನನಗೂ ಅದಾವ ರೀತಿಯ ಸಂಬಂಧವೇ ಇಲ್ಲ. ಮೇಲಾಗಿಯೂ ನಾಣ್ಯಗಳನ್ನು ನೋಡಿದ ಜ್ಞಾಪಕವೇ ನನಗಾಗುತ್ತಲ್ಲ. ಅಂದ ಮೇಲೆ ಇದು ಮೋಸವೇ ಸರಿ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದು ನೋಡಿ ಎಂಬಂತಾಯ್ತು ನಿಮ್ಮ ಮಾತು. ನನಗೆ ಗೊತ್ತಿತ್ತು ಚಂದ್ರು, ನೀವು ಇದೇ ಮಾತು ಹೇಳ್ತೀರಂತ ನನಗೆ ಗೊತ್ತಿತ್ತು. ಇಲ್ಲ, ಆ ಫೋಟೋದಲ್ಲಿರೋದು ನಾನಲ್ಲ, ನನಗಾಗದವರು ಯಾರು ಈ ರೀತಿ ವಂಚಿಸಿದ್ದಾರೆ, ಇದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ ಅಂತ ತಾನೇ ನೀವು ಹೇಳೋದು. ಹೌದು, ನೀನು ಹೇಳುತ್ತಿರಬದಲು ಕೆಲಸ ಸತ್ಯ. ನನಗಾಗದವರು ಯಾರೋ ನನಗೆ ಮಾಡಿರುವ ಅನ್ಯಾಯ. ಬೇಡ
ನಿಮ್ಮ ಕಪಟ ವ್ಯತೆಗೆ ಕರಗಲಾರದಷ್ಟು ಕಲ್ಲಾಗಿ ಹೋಗಿದೆ ಈ ನನ್ನ ಮನಸ್ಸು. ನಾನಾಡುವ ನುಡಿಗಳು ಕಪಟ ನುಡಿಗಳೇ. ನನ್ನ ಹೃದಯ ಗದ್ದುಗೆ ಮೇಲೆ ಪೋಣಿಸಿರುವ ನನ್ನ ಹೃದಯ ದೇವತೆಯಾದ ನಿನಗೆ ನಾನು ಹೊಚ್ಚಿಸಬೇನೆ. ಅಸತ್ಯ ಮಂಜುಳ, ಅಸತ್ಯ. ನನ್ನ ದೇಹದ ರಕ್ತದ ಕಣಕಣವು ಮಂಜುಳಿಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡಿ ಹರಿಯುತ್ತಲಿದೆ. ನನ್ನನ್ನು ನಂಬು ಮಂಜುಳ, ನಾನು ದ್ರೋಹಿಯಲ್ಲ, ವಂಚಕನಲ್ಲ. ನಿನ್ನ ನಾಗರಾಜರ ವಯಸ್ಸಿಗೆ ಎಷ್ಟೊಂದು ಸರಿಯಾಗಿದೆಯಲ್ಲ. ಗೊತ್ತು ಚಂದ್ರು, ನನಗೆ ಗೊತ್ತು. ಈ ಛಾಯಾಚಿತ್ರವನ್ನು ನೋಡಿದ ಮೇಲೆ ನೀವು ಇದೇ ರೀತಿ ಪದ ಆಡ್ತೀರಂತ ನಾನು ಮುಂಚೆನೆ ಅರ್ಥಕೊಂಡಿದ್ದೆ. ಚಂದ್ರು, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಾಳನ್ನು ಹಾಳು ಮಾಡಬೇಡಿ. ನಿಮಗೆ ಈ ದೇಹದ ಮೇಲೆ ನಿಮಗೆ ಅಷ್ಟೊಂದು ಆಸೆ ಆಗಿದ್ರೆ ನನ್ನ ತೆರೆ ಮೇಲೆ ದೊಡ್ಡದೊಂದು ಕಲ್ಲು ಎತ್ತಕ್ಕೆ ನನ್ನ ಕೊಂದು ಹಾಕಿ ಈ ನಿಮ್ಮ ಕಾಮ ಕೃಷಿಯನ್ನು ತೀರಿಸಿಕೊಂಡು ನಿನ್ನ ಬೋಲಿಗೆ ಸತ್ತ ಹೆಣವನ್ನು ಹರಿದು ತಿನ್ನ ಮತ್ತು ಹೇಸರ ಗತಿಯಂತಾಗಿ ಬಿಟ್ಟಿದ್ದೇನೆ. ಶಾಯಿ ನುಡಿಗಳನ್ನು ಕೇಳಿ ನಿನ್ನ ಚುಚ್ಚು ನುಡಿ ಮುಚ್ಚತ್ತು ಲೋಕರ ಕಚ್ಚುವಿಗಿಂತ ಹೆಚ್ಚಾಗಿ ನನ್ನನ್ನು ಚುಚ್ಚುತ್ತಲಿದೆ. ಕೇಳಿಲ್ಲಿ, ಅಗ್ನಿಗ ಹಾರಿ ಪ್ರಾಣವನ್ನಾದರೂ ಕಳೆದುಕೊಳ್ಳಬಲ್ಲೆ. ಆದರೆ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನಾನು ಸರ್ವದಾ ಸಿದ್ಧನಿಲ್ಲ ಮಂಜುಳ, ಸರ್ವದಾ ಸಿದ್ಧನಿಲ್ಲ. ನನ್ನ ಮೇಲೆ ನಿಮಗೆ ಅಷ್ಟೊಂದು ಅಭಿಮಾನವಿದ್ರೆ ನಾನೊಂದು ಭಾಷೆ ಕೇಳ್ತೀನಿ, ಅದನ್ನು ನಡೆಸ್ಕೊಡ್ತೀರಾ? ಬರೀ ಮಾತೇಕೆ ಮಂಜುಳ, ಬರೀ ಮಾತೇಕೆ? ನೀನು ಕೇಳಿದರೆ ಅಳಿದವರ ಸಾಕ್ಷಿಯಾಗಿ ನನ್ನ ಪ್ರಾಣವನ್ನೇ ಬಲಿ ಕೊಡುತ್ತೇನೆ. ಕೇಳು, ನಾನು ಹನಾಮದೇವತೆಗೆ ಬಲಿ ಹೋಗಬೇಕು ಎಂದು. ಚಂದ್ರು, ನನ್ನ ಬಯಸಿ ನೀವಾಗಿದ್ರೆ, ಈ ನನ್ನ ಬದುಕು ನಿಮಗೆ ಬೇಕಾಗಿದ್ರೆ ನನ್ನ ಮೇಲಿರುವ ಪ್ರೀತಿಯನ್ನು ಬಲಿ ಕೊಟ್ಟು ಒಡ ಹುಟ್ಟಿದವರ ಮರ ಹುಟ್ಟಬೇಕು ನಿಮ್ಮಲ್ಲಿ. ಈ ಮಾತನ್ನು ನಡೆಸ್ಕೊಡ್ತೀರಾ? ನಾನು ಕೇಳುವ ಮಾತು ಏನಂದ್ರೆ, ಭ್ರಾತೃ ಬಂಧನ ಸಾರುವ ಈ ರಾಖಿಯನ್ನು ನಿಮಗೆ ಕಟ್ಟುವುದಕ್ಕೆ ಈ ನಿಮ್ಮ ಕೈಗಳನ್ನು ಮುಂದೆ ನಾನು ಹತ್ತೊಂದು ಕೆಟ್ಟವರಾಗಿ ಬಿಟ್ಟಿದ್ದೇನೆ. ಇಂಥ ಕೊಡುವಚನ ಕೊಟ್ಟೋಗಂದು ಕೇಳಲು ನಾನು ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ, ಹರಿಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ನಾನೇಗೆ ನಿನ್ನ ಹೊರ ಹುಟ್ಟಿದವನಾಗಲಿ? ಇದೆಯ ನಲ್ಲನೆಂದು ಕರೆಸಿಕೊಂಡ ನಿನ್ನ ನವಲಿಗೆಯಿಂದ ಅದೇಗೆ ಹಣ್ಣನೆಂದು ಕರೆಸಿಕೊಳ್ಳಲಿ? ಹೇಳು ಮಂಜುಳ, ಹೇಳು. ನಿನ್ನ ಪ್ರೀತಿಯ ಗಾಳಿಲ್ಲದೆ ನಾನೇಗೆ ಉಸಿರಾಡಲಿ? ನಿನ್ನ ಪ್ರೇಮದ ನೀರಿಲ್ಲದೆ ನಾನೇಗೆ ಬದುಕಲಿ? ಈ ರೀತಿ ಭಾಷೆ ಕೇಳುವುದಕ್ಕಿಂತ ನಿನ್ನ ಕೈಯಿಂದ ಒಂದು ದೊಡ್ಡ ವಿಷ ಕಟ್ಟಿದ್ದರೆ ಅದಕ್ಕೆ ಪಾಲ ಮೇಲಾಗುತ್ತಿತ್ತು. ಚಂದ್ರು, ಈ ನಿಮ್ಮ
ಭೂತಾಟಕ್ಕೆ ಬೆಂಕಿಯಲ್ಲಿ ಬೆಂದಿರುವುದು ನಾನು. ನಿಮ್ಮ ಜೊತೆಗೆ ಬದುಕು ಸಾಗಿಸ್ಬೇಕನ್ನುವ ಆಸೆಯೇ ನನಗಿಲ್ಲ. ನೋಡಿ, ಅದನ್ನೆಲ್ಲ ಬಿಟ್ಟು ಕೊಟ್ಟ ಮಾತಿನಂತ ನಡೆದುಕೊಳ್ತಿರೋ ಇಲ್ವೋ ಅಷ್ಟೇ ಹೇಳಿ ಸಾಕು. ಅಯ್ಯೋ ವಿಧಿಯೇ, ಅದಂತ ವಿಷಮಯ ಪರಿಸ್ಥಿತಿಯನ್ನು ತಂದೊಟ್ಟಿದೆ. ಈ ಭಾಷೆಗೆ ಸಂಕೋಲೆಯಿಂದ ನಾನು ಹೇಗೆ ಪಾರಾಗಲಿ? ಇಂಥದೇ ಭಾಷೆಗಾಗಿ ರಾಮ ವನವಾಸ ಮಾಡಿದ. ಪರಶುರಾಮ ತನ್ನ ತಾಯಿಯ ಕತ್ತನ್ನೇ ಕತ್ತರಿಸಿದ. ಆಗಲಿ ಕೊಟ್ಟ ಭಾಷೆ ಬಿಟ್ಟ ಬಾರದಂತೆ ತಪ್ಪಲಾರೆ. ನನ್ನ ಮರದೊಳಗಿರುವ ಸಂಶಯವನ್ನು ಒಡೆದೋಡಿಸಲು ಇಂದು ನನ್ನ ಪ್ರೇಮವನ್ನೇ ಬಲಿ ಕೊಟ್ಟು ರಾಖಿಯನ್ನು ಧರಿಸಲು ಕೈ ಚಾಚಿ ನಿಂತಿರುವೆ. ವೇಚಿಸದೆ ಪ್ರೇಮ ಪ್ರವಾಸದತ್ತ ನುಗ್ಗುತ್ತಿರುವ ನಮ್ಮ ಡೋಡಿಯ ಒಟ್ಟನ್ನು ಒಂದೇ ಹೊಡಲಿನ ಕಡಲದಂತಾಗಲು ನಿನ್ನ ರಾಖಿಯನ್ನು ಕಟ್ಟು ಸಹೋದರಿ, ನಿನ್ನ ರಾಖಿಯನ್ನು ಗಿಣಿಯ ಮೆರೆಯಲು ಗೂಡು ಬಿಟ್ಟಿದೆ, ಗಿಡುಗನ ಹಿಂದೆ ಹಾರ ಹೊರಟಿದೆ. ಓವನವೇ 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 ಎಂದರೆ ಇದೇನಾ ಇದೇನಾ ಗಿಣಿಯ ಮರೆಯನ್ನ ಗೂಡು ಬಿಟ್ಟಿದೆ, ಗಿಡುಗನ ಹಿಂದೆ ಹಾರ ಹೊರಟಿದೆ. ಗಿಣಿಯ ಮರೆಯನ್ನ ಗೂಡು ಬಿಟ್ಟಿದೆ, ಗಿಡುಗನ ಹಿಂದೆ ಹಾರ ಹೊರಟಿದೆ. ಇನ್ನು ಮುಂದೆ ಪ್ರೇಯಸಿ ಅಂತ ನನ್ನ ಜೊತೆ ನೀವು ಮಾತಾಡಬಾರದು. ನನ್ನ ಗೆಳೆಯನಂತೆ ನೀವು ಯಾವತ್ತೂ ನಿಮ್ಮ ಮುಖ ನನಗೆ ತೋರಿಸಬಾರದು. ಬಸವೇಶ್ವರನ ಸಾಕ್ಷಿಯಾಗಿ ನಾನು ನಿನ್ನನ್ನು ಹಿಂದೊಮ್ಮೆ ಮಾತನಾಡಿಸಲಾರೆ ಮಂಜುಳಾ, ಮಾತನಾಡುತ್ತಿದ್ದ. ಒಂದು ವೇಳೆ ಮಾತನಾಡುವ ಪ್ರಸಂಗ ಏನಾದರೂ ಬಂದರೆ ಶ್ರೇಯಸಿಯಾಗಿದ್ದ ನಿನ್ನನ್ನು ನನ್ನ ಸಹೋದರಿ ಎಂದು ಭಾವಿಸಿ ಮಾತನಾಡು. ಹಾಗೆ ನಿನಗೆ ಈ ಮುಖ ಕೂಡ ತೋರಿಸಲಾರೆ ಮಂಜುಳಾ. ಒಂದು ವೇಳೆ ತೋರಿಸುವ ಪ್ರಸಂಗ ಏನಾದರೂ ಬಂದರೆ ಹಿರಿಯನಾದ ನಾನು ನಿನ್ನ ಹಣ್ಣರಾಗಿ ಮುಖ ತೋರಿಸುತ್ತೇನೆ, ನಿನ್ನ ಹಿರಿಯನಾಗಿ ಮುಖ ತೋರಿಸುತ್ತೇನೆ. ಈ ರಾಖಿಯನ್ನು ಧರಿಸಿದಾಗಿನಿಂದ ನಿನ್ನ ರಕ್ಷಣೆ ಭಾರ ನನ್ನದಾಯಿತಮ್ಮ. ಈ ನುಡಿಗಳಿಗೆ ನನ್ನ ತಂಗಿ ಕಮಲಿಗೆ ಕೊಡಲು ತಂದ ಬಳೆ ಹೂಗಳೇ ಸಾಕ್ಷಿ ಮಂಜುಳ, ಹೂಗಳೇ
ಸೌಭಾಗ್ಯ ಹಳಸದಿರಲಮ್ಮ. ನಮ್ಮನವೇ ನನ್ನ ಚೆಲುವೆ ಸಹೋದರಿ, ನಿನ್ನ ಸಂಸಾರ ಈ ಬಳೆಗಳಂತೆ ಸದಾ ಕಂಗೊಳಿಸುತ್ತಿರಲಮ್ಮ, ಸದಾ ಕಂಗೊಳಿಸುತ್ತಿರಲಿ. ಸಂಸಾರ ಈ ಮಲ್ಲಿಗೆಯಂತೆ ಸದಾ ಸೌರಭ ಸುರಿಸುತ್ತದೆ. ತೃಪ್ತಿ ಆಯಿತೆ ನಮ್ಮ ತಂಗಿ, ತೃಪ್ತಿ ಆಯಿತೆ. ಆದರೆ ಈ ನಿನ್ನ ದುರ್ದೈವಿ ಹಣ್ಣನನ್ನು ಹೋಗುವ ಮೊದಲೇ ನಿನಗೊಂದು ಹಿತ ನುಡಿ. ಈ ನಮ್ಮ ಸಂಬಂಧವನ್ನು ಬದಲಾಯಿಸಲು ಕಾರಣರಾದ ಜಾಗೃತರಾಗಿರು. ನಾ ಬರುವೆ. ಇಲ್ಲ ಇಲ್ಲ, ನಂಬುವುದು ಯಾರನ್ನ ಬಿಡುವುದು ಒಂದು ತಿಳಿಯದಾಗಿದೆ ನನಗೆ. ಚಂದ್ರನ ಮಾತು ಕೇಳಿದರೆ ಮತ್ತು ಪ್ರತ್ಯಕ್ಷವಾಗಿರುವ ಈ ಸಾಕ್ಷಿಗಳನ್ನು ನೋಡಿದರೆ ಗೊತ್ತು. ದೇವರೇ, ಅದೇನೇ ಇರಲಿ, ಕೆಟ್ಟವರಿಂದ ನನ್ನನ್ನು ಪಾರು ಮಾಡಿದಲ್ಲ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಬಂದೈತಂತೇಳಿ ಹಣ ಏತಿ ನನಗೆ ಎರಡನೇ ಸಂಬಂಧ ಮಾಡ್ಕೊಂಡ್ಬೇಕಾ? ಮಾಡ್ಕೊಂಡು ನಾನು ಒಪ್ಪಕ್ಕಿನ ಮೇಲ್ರದ ನಾವು ನನ್ನ ಬಿಟ್ಟು ಬೇರೆ ಬೇರೆ ಹೆಂಗಸರು ಬೇನ ಚಂಗ ಹೋಗಕ್ ಶುರುನ. ನೀವೇ ಹೇಳ್ರಿ, ನಾ ಎದುರಕ್ಕೆ ಬೇಡೀನಿ. ಏನು ರೂಪದಾಗ, ಏನು ಯೌವನದಾಗ ಅದೆಲ್ಲ ಬಿಡ್ತಾನ. ನಮ್ಮ ಶೆಟ್ರು ನಮ್ಮನ್ನ ಹೆಂಗ ಈ ಗಿಡದಿಂದ ಮತ್ತೊಂದು ಹರ ಮಂಗೆ ಇದ್ದಂಗ್ರಿ ಅವ್ನು ಹಲ್ಗಟ್ಟ ನನ್ನ ಮಗ. ಪಾಲಿಸ್ತಾನ ಹಂದಿಗೆ ಅನ್ನ ತಿನ್ಸಿರ ಅದು ಹೆಂಗನ್ನ ತಿನ್ನುತ್ತ. ಇವತ್ತು ಬರ್ಲಿ, ನಾನು ಒಬ್ಬಕ್ಕೆ ಕೂಡ ಇದ್ರ ಪಾಡ ಇಲ್ಲ ಅಂದ ಹೆಂಗು ನಮ್ ಗಿರಾಕಿ ಸಂಬಂಧ ನೋಡವ್ರ. ಹೆಣ ಎತ್ತಿನ ಮಣ್ಣಾಗಿಡಿ ಮಣ್ಣಾಗಿದ್ದ ಮನೆ ಬಂದು ಹೋಗಿ ಜೋಕುಮಾರ ಹಳೆ ಜೋಕುಮಾರ ನಿಮ್ಮಂತರ್ಲಿಂದ ನೋಡು ಸಾಲಿ ಮೇಲೆ
ಚರ್ದಿಗೇಡಿಗೆ ಚೆನ್ನ ತೋಡಿಸ್ತ್ರ ಮಂಡ್ಯಾಗ ಬಂದು ಮಣ್ಣು ಆಗ್ತಿತ್ತಂತ ಅದ್ರಂಗ ಆಯ್ತು ನಂದು. ಒಂದು ಹೆಣ್ಣಿನ ನಾಲಿಗೆಗಿರೋ ಶಕ್ತಿ ಹತ್ತಾನೆಗೂ ಇಲ್ಲ ನೋಡ್ರಿ. ಯೌವನದ ಹೆಣ್ಣಿನ ಮುಂದೆ ಬರೋದು, ಒಂದು ದೊಡ್ಡ ಹೆಜ್ಜೆನ ಮುಂದೆ ನಿಲ್ಲೋದು, ಇವೆರಡು ಒಂದು ನಮೂನಿ ಡೇಂಜರ್ ನೋಡ್ರಿ. ಯಾಕೆ ಯಾಕ ಹುಡುಗ ಹೆಣ್ಣ ಪಣ್ಣ ಅಂತ ಬಾಳ ಮಾತಾಡತ್ತಿ? ಯಾಕೆ ನಿಮ್ಮ ಮೈಯಾಗ ಏನ್ರ ಹೆಣ್ಣು ಜಾಸ್ತಿ ಸೇರ್ಕೊಂಡೈತೇನ? ಯಾವ ದೆವ್ವಾಗಿವನು ಬಡ್ಕೊಂಡಿಲ್ಲವ ರತ್ನಮ್ಮ. ಯಾವಾಗ ನಂದು ಚಂದಂದು ನಿನ್ನಂತ ಎಣದ್ಯಾವ ಸಿಕ್ರ ಅದಕ್ಕ ನಾನಾ ಬಡ್ಕೋಬೇಕಂತ ಮಾಡಿ ನೋಡು. ಏನ ಇವನು? ನನ್ನ ಹೆಸ್ರು ರತ್ನ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ನವರತ್ನಗಳಲ್ಲಿ ಒಂದಾದ. ನಿನ್ನ ಹೆಸರು ಯಾಂಗ ಗೊತ್ತಿರಂಗಿಲ್ಲ ಅಂತೀಯವ. ನಾವು ನಿಮ್ಮೂರವರ ಪೈಕಿನೇ. ಅಂದ್ರ ನಾ ಮೂರು ಎರಡು ಕುಡ್ದವ್ರೇನ್ರಿ ನೀವು? ಏ, ಎರಡು ಕುಡ್ದವ್ರ ಅಲ್ರಿ ನಾವು. ಗರಡ ಕಂಬದವ್ರ. ನಮ್ಮೂರವ್ರ ಪೈಕ ಬೀಗಸ್ಥಾನದಾಗೈತೆ ಇಲ್ಲಿಗೆ. ಯಾರ್ದು? ಅವ್ರ ಮನೆ ನಿಮ್ಮ ಒಡೆಗೈತೆ. ಕಲ್ಲು ಮಣ್ಣಿನಿಂದ ಕಟ್ಟಿ ಸಗಣಿಯಿಂದ ಗ್ವಾಡೆ ಮೆತ್ತಾರ ನೋಡ್ರಿ. ಯಾರ್ದ? ಅದು ಅದು ಅವ್ರ ಮನ್ಯಾಗ ಒಂದು ಕರೆ ಎತ್ತು ಬಿಳ ಆಕಳ ಐತ್ ನೋಡವ. ಅದ್ರ ಜೊತೆ ಒಂದು ದೊಡ್ಡ ಎಮ್ಮೆ ಐತಿಲ್ಲ? ಎಷ್ಟು ಸರಿಯಾಗಿ ಹೇಳಿದೆ. ಮತ್ತ ನಿಂಗಳ ಕಾಕನ ಮನೆ. ನಿಂಗಡ ಮಾಮನವ್ರ ಮನೆ ಪೈಕಿನ ನಿಂಗಡ ಮಾಮನವ್ರ ಮನೆ ಪೈಕಿನೇ ನಾವು. ಅಂದಾಗ ಆತ ನಿಮ್ಗೆ ಏನು ಸಂಬಂಧ? ಬಹಳ ಸಮೀಪದ ಸಂಬಂಧ ರೀ. ನಿಂಗಡ ಮಾಮನಿಲ್ಲ, ನಿಂಗಡ ಮಾಮನ ಹೇಳ್ತೀಯ ಅಣ್ಣನ ಮಾವನ ಮಗಳನ ಗಂಡನ ಹೇಳ್ತೀಯ ತಮ್ಮ ನೋಡ್ರಿ. ನಾ ಇಷ್ಟು ಉದ್ದ ಹೇಳಿದ್ರೆ ಯಾರಿಗೆ ಗೊತ್ತಾಗಬೇಕು? ಇಷ್ಟು ತೊಡ್ರೆ ಹೇಳಿದ್ರೆ ನನಗೆ ತಿಳಿಲಿಲ್ಲ. ಒಟ್ಟಿನ ಮೇಲೆ ನಿಂಗಣ್ಣ ನನಗೆ ಅಕ್ಕ ಅಕ್ಕ, ನೀನು ಮಾಮ ಅಕ್ಕ. ಮಾಮ ಅಕ್ಕಲ್ಲ, ಬರೀ ಮಾಮ ಅಂತ ಕರಿಬೇಡವ್ವ. ಮನುಷ್ಯಗ ಬಾಳ ತ್ರಾಸ ಆತೈತಿ. ಮತ್ತ ರಾಜನ ಮಾಮ ಅಂತ ಕರಿ. ಹೌದಾ ಮಾಮ? ರಾಜನ ನೀ ಇಷ್ಟ ಏನ್ ಮಾಡ್ತೀವಿ? ನೋಡವ್ವ, ನಾವು BSc ತನಕ ಸಾಲಿ ಕಲ್ತೀವಿ. ಸರಿಯಾದ ನೌಕರಿ ಸಿಗಲಾರ್ದ ಊರೂರ್ ತಿರ್ಗಾಕತ್ತೀನಿ ನೋಡವ್ವ. ಅಂದಂಗ ಯಾವ ವಿಷಯ ತನ ಕಲ್ತೀನಮ್ಮ? ಯವ್ವ ತಾಯಿ, ನನ್ನ ಪದವಿ ನಿನ್ನ ಬಾಯಾಗ ಸಿಕ್ಕು ಬೀಗರ ಸಂಡಾಸ್ ರೂಮ್ ಸೇರ್ತಲ್ಲವ್ವ. ಬೀಗರ ಇಸಿ ಅಲ್ಲವ್ವ, ಅದು BSc. ಹಂಗಲ್ಲ, ನನ್ನ ಆದ್ರೆ ಮಂಜುಳವ್ವ ಅದ್ಯಾವ್ದೋ ಎಮ್ಮಿಗೋ ಕೋಣಕ್ಕೋ ಕಲಿಬೇಕಾಗ್ತದೆ. ಒಂದಿನ ಯಾವುದು ಬೀಗರು ಇಶ್ಯೂ ಅಂತ ಸಿಕ್ಕಿಲ್ಲ, ಆಗ ಹಂದಿರ್ತದ ಕಲಿಯಾಗ. ಯವ್ವ ತಾಯಿ, ಅದನ್ನ ಹೇಳಿದ ನನಗೆ ದೊಡ್ಡದತ್ತವ್ವ. ಬೀಗರ ಇಸಿ ಅಲ್ಲವ್ವ, ಅದು BSc. ಯಾವ್ದೋ ಒಂದು ಇಸಿ ಒಟ್ನಲ್ಲಿ ಅಂದಾಕ್ ಬರೋಂತ ಸಾಲಿ ಕಲ್ತು ಯಾವ್ದೇ ಕೆಲಸ ಸಿಕ್ಕಿಲ್ಲ ನಂಗ. ನೋಡವ್ವ, ಯಾವುದು ಕೆಲಸ ಸಿಕ್ಕಿಲ್ಲ. ಯಾವಾಗ ನಂದು ಚಂದಂದ ಕೆಲಸ ಸಿಕ್ಕ್ರ ಅದಕ್ಕೆ ನಾನೇ ಮಾಡ್ಬೇಕಂತ ಮಾಡಿ. ಮಾಮ ಅಂದಾಗ ನಮ್ ಶೆಟ್ರು ಒಂದ್ ಲೆಕ್ಕ ಬಿಡೋ ಸುಮಾರು ಕೆಲಸ ಖಾಲಿ ಐತಿ ಅಂತ ಹೇಳಿದ್ರು. ಮತ್ ನೀ ಏನ್ರ ಮಾಡ್ಕೊಂಡ್ರೆ ಅದನ್ನ ಕೊಡಿಸ್ತೀನಿ. ಕಸ ಹೊಡೆದ್ರಲ್ಲಿಂದ ಹಿಡಿದು ಕುರ್ಚಿ ಮೇಲೆ ಕುಂದ್ರೋ ತನಕ ಯಾವ ಜಾಗ ಖಾಲಿ ಇದ್ರು ಅದನ್ನು ಕತ್ತು ತೆಗಿಸಿ ದನ ದುಡ್ದಂಗ ದುಡಿತೀನವ್ವ. ಇನ್ನೊಂದು ದನನ ಬೇಕಾಗಿತ್ತು. ನಡಿ ಹೆಂಗಾರ ಕೊಡಿಸ್ತೀನಿ. ಹೋಗೋದು ಹೋಗ್ತೀವಿ, ಶಾಟ್ರ್ ಹೋಗ್ರ ಬಿಡಂಗಲ್ಲ. ಏನೋ ಒಂದ್ ಸ್ವಲ್ಪ ಭಾಷೆ ಹೋಗೋಣ ನಡಿ. ಪ್ರೀತಿಯ ಪದಕ ಮೊದಲ ಜವರ ಮನಕ ಬಂದರ ಬಾಹುಮೆ ಕಣನ
ಮೊದಲ ಜವಾರಿ ಮೊದಲ ಜವಾರಿ ಹುಡುಕಿ